ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ. ಏನೋ ಗೊತ್ತಿಲ್ಲ, ರಾತ್ರಿ ಎಲ್ಲೇ ಕೆಲಸ ಮುಗಿಸಿ ಆರಾಮಾಗಿ ಮಕ್ಕೊಂಡಿದ್ರೆ ಅದೇನು ನಿಂತಿತ್ತು ಫುಲ್ ಸುಸ್ತಾಗಿತ್ತಲ್ಲ. ಇನ್ನು ಫುಲ್ ಕೆಲಸ ಸುಸ್ತಾದಾಗ ಯಾವಾಗ ನಿಂತಿರ್ತಂತ ಗೊತ್ತಾಗಲ್ಲ. ಒಂದೊಂದು ಸರಿ 1 ಗಂಟೆ ಆದ್ರೆ ನಿಂತಿರ್ತಲ್ಲ ನಾನು. ಅಂಥದ್ದಷ್ಟು ಚೆಂದ ನಿಧಿ ಮಾಡಿ ನಾನು ಆರಾಮಾಗಿ ಹೇಳ್ಬೇಕಂತ ನಾನು ಅಂದ್ಕೊಂಡಿನಿ. 7 ಗಂಟೆವರೆಗೆ ಎದ್ದಳೋಣ ಇವತ್ತು, ಎಲ್ಲ ಕೆಲಸ ಮುಗಿಸ್ತೀನಿ. ಹೆಂಗೂ ಪಟ್ಟಷ್ಟ ಅಲ್ಲ, ನಾಷ್ಟ 2-3 ಥರ ಮಾಡೋದಿಲ್ಲ ಅಂತ ಮಕ್ಕೊಂಡ್ರೆ ಅದು 6 ಗಂಟೆಗೆ ಕರೆಕ್ಟ್ ಎಬ್ಬಿಸ್ಬಿಟ್ಟೈತ್ರಿ. ಎಚ್ಚರ ಆಗ್ಬಿಟ್ಟೈತಿ. ಹೊಳ್ಳಿ ನಿದ್ದೆ ಹತ್ತಲಿಲ್ಲ. ಇನ್ನು 6 ಆಗಿದ್ದಲ್ಲ, 6ಕ್ಕಿಂತ 10 ನಿಮಿಷ ಕಡಿಮೆ ಆವಾಗ ಎಚ್ಚರ ಆಗೈತೆ. ವಾಪಸ್ ನಿದ್ದೆ ಹತ್ತಲಿಲ್ಲ. ಎಚ್ಚರ ಆದ್ಮೇಲೆ ಮತ್ತೆ ಮಕ್ಕೊಳ್ಳೋದಿದ್ದಾರೆ ಸರಿ ಅಂತೇಳಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಈಗ ಲಾಕ್ ಶುರು ಮಾಡೀನಿ. ಮತ್ತಮ್ಮ ಇನ್ನೂ ಎದ್ದಿಲ್ಲ. 7:30 ಟೈಮು. ಮನೆ ತೆಗೆದು ಬ್ರಷ್ ಮಾಡ್ಕೊಂಡು ಬರೀ ಇವತ್ತಿನ ನನ್ನ ದಿನ ಏನೆಲ್ಲ ಆಕೈತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡ್ತಾ ಕೊಡ್ತೀನಿ, ನೋಡ್ಕೊಂಬರಿ. ಏನಪ್ಪ ಅಂದರೆ ಇವತ್ತು ಪಡ್ಡು ಇವರು ಏನು ಮಾಡ್ತಾರೆ ಅಂದರೆ ಚಟ್ನಿ ಬರೀ ವೇಸ್ಟ್ ಮಾಡೋದು ಜಾಸ್ತಿ. ನಮ್ಮ ಮನೆಯಾಗ ಯಜಮಾನ್ರು ಏನು ತಿಂತವ್ರೋ ಅಷ್ಟ, ಅದು ಬಿಟ್ಟರೆ ಚಟ್ನಿ ಜಾಸ್ತಿ ಅಂದರೆ ಜಾಸ್ತಿ ಹಾಳಾಗೋದು ಜಾಸ್ತಿ. ಇವರು ಡಬ್ಬಿಗೆ ಕೆಟ್ಟು ಬಿಡ್ತಾರೆ ಕಟ್ಟಿದ್ರೆ. ಹಾಗಾಗಿ ಇವತ್ತು ನಾನು ಚಟ್ನಿ ಮಾಡಾಕತ್ತಿಲ್ಲ, ಪಡ್ಡು ಮಸಾಲೆ ಪಡ್ಡು ಮಾಡಾಕತ್ತೀನಿ ರೀ. ಅದ್ರಾಗ ಹೇಳೋಕ್ಕಿಂತ ಅಲ್ಲಿ ತೋರಿಸ್ಬಿಡ್ತೀನಿ ಮಾಡಾಕತ್ತೀನಿ. ಬರೀ ಮಸಾಲೆ ಪಡ್ಡು ಮಾಡತ್ತೀನಿ, ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇವತ್ತಿನ ದಿನ ಏನೆಲ್ಲ ಇದೆ ಅಂತೇಳಿ. ಮಳೆಗಾಲ ಅಂತ ಅಲ್ಲಿ ಬಿಡ್ರಿ, ನೋಡ್ರಿ ಇಲ್ಲಿ ಬಿಸಿಲು ಇಲ್ಲಿ ಬಿದ್ದೈತಿ, ಗಾಡಿ ಬಿದ್ದೈತೆ ಅಲ್ಲಿ ಅಡುಗೆ ಮನೆ ಆಪರ್ ಬಿಸಿಲು. ಈಗ ನಾವು ಇಲ್ಲಿ ಏನು ಮಾಡಕತ್ತೀವಿ ಅಂದ್ರೆ ಸ್ನೇಹಿತರೆ, ಇದಕ್ಕೆ ಪಡ್ಡಿಗೆ ಉಳ್ಳಾಗಡ್ಡಿ ಹೆಚ್ಕೊಂಡಿನಿ. 2 ದೊಡ್ಡ ಉಳ್ಳಾಗಡ್ಡಿ ಹೆಚ್ಕೊಂಡಿನಿ, 1 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ತೊಗೊಂಡಿನಿ. ಇದನ್ನೀಗ ಒಗ್ಗರಣೆ ಕೊಡ್ತೀವಲ್ಲ, ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮಾಡಿ ಹಾಕಿ ಇದನ್ನು ಉಳ್ಳಾಗಡ್ಡಿ ಕರಿಬೇವು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಹಾಕ್ಬಿಟ್ಟು ಅದನ್ನು ಇದ್ರೊಳಗೆ ಹಾಕ್ತೀನಿ ರೀ. ಒಂದು ತಲೆ ಅವ್ರನ್ನ ಕರ್ಕೊಂಡ್ತೀನಿ ಅಲ್ಲಿ ಸ್ಕೂಲ್ ಯಾವಾಗ ಒಂದು ಸ್ವಲ್ಪ ಬಾಸ್ಕೊಂಡು ಹಾಕ್ತೀನಿ. ನಿನ್ನೆದು ನೀರು ಇಟ್ಟೀನಿ, ತನಗೆ ಇನ್ನೂ ಎದ್ದಿಲ್ಲ. ಫಸ್ಟ್ ಇದನ್ನ ರೆಡಿ ಮಾಡ್ಕೊಂಡ ನಮ್ಮ ಯಜಮಾನ್ ಏನು ಮಾಡ್ತಾ ರುಬ್ಬಿಟ್ಟು ನೋಡ್ರಿ. ಬೇಕೆ ಅದು ಒಂದ್ಸಲ ಕೆಡಿಸಿದ್ರಿ ಪಟ್ಟಿಗೆ ಅಂತ ಹೇಳಿದ್ರು ನೀರು ಮಾಡಿ ಎಗ್ಗ ನೀರು ಹಾಕಿ ರುಬ್ಬಿಟ್ಬಿಟ್ಟಿದ್ರು. ಅವ್ರು ಬೈದಿದ್ದೆ. ಅವಾಗಿಂದ ಗಟ್ಟಿ ರುಬ್ತಾರೆ, ಥರ ಆಗುತ್ತೆ ಅಂತೆ. ಇವ್ರಿಗೆ ಈ ಥರ ಪಟ್ಟಿ ಇಷ್ಟ ಹಾಕೋರು. ಚಟ್ನಿ ಚೆಂದ ತಿನ್ನೋದು ಕಡಿಮೆ, ಈ ಥರ ಮಾಡಿದ್ರೆ ಇಷ್ಟಪಟ್ಟಿರ್ತಾರೆ. ಈಗ ಜೀರಿಗೆ ಹಾಕೊಂಡಿನಿ, ಸ್ವಲ್ಪ ಜಾಸ್ತಿ ಹಾಕೋಣನ್ರಿ, ಯಾಕಂದರೆ ಇದು ಪಡ್ಡಲ್ಲ ಒಳಗೆ ಹಿಟ್ಟು ಅಲ್ಲಿ ತುಂಬ ಇದ್ರೆ ಏನೋ ತಿನ್ನೋಕೆ ಖುಷಿ ಆಗುತ್ತೆ. ಸಾಕು ಚಟಪಟ್ಟೆ ಇವು 3 ಹಾಕೊಂಡಿರ್ತೀವಿ ಒಟ್ಟಿಗೆ. ಈ ರೀತಿಯಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಸೋಡಾ ಪುಡಿ ಹಾಕೊಂಡು. ಇದು ಉದ್ದಿನಬೇಳೆ ಜಾಸ್ತಿ ಆಗ್ಬಿಟ್ಟವ್ರಿ, ನಂಗೆ ಗೊತ್ತಾಗ್ತಿದೆ. ಹಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಜಾಸ್ತಿ ಹಾಕ್ಬಿಟ್ಟು ಅಥವಾ ದೋಸೆಗೆ ಹತ್ರ ಪಡ್ಡಿಗೆ ಆಯ್ತು ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ. ಸ್ವಲ್ಪ ತೊಗರಿಬೇಳೆ ಅಥವಾ ಕಡಲೆಬೇಳೆ ಹಾಕ್ಬೇಕು ರೀ, ಸೂಪರಾಗಿ ಗರಿಗರಿಯಾಗಿ. ದೋಸೆ ಎಂದು ಬೇರೆ ತೊಗರಿಬೇಳೆ ಹಾಕಿದ್ರು. ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ನೀವು ತೊಗರಿಬೇಳೆ ಹಾಕಿ. ಪಡ್ಡಿಗೆ ಈ ಹದ ಇಲ್ಲರಿ, ಸಾಕು. ಬಾ ಮಾಡ್ಬಾ. ಹಿಂಗಾತ್ರಿ ನಂದ ಆಗೈತಿ. ತನಗೆ ನೀರು ಕಾಸಿದ್ರೆ ಜಳಕದ್ದು ಕೆಲಸ ಮುಗಿತೈತಿ. ನೀರು ತುಂಬ್ಕೊಂಬ.
ಏನೋ ಯಾವಾಗ ವಯಸ್ಸಾಗಿತ್ತು ಅವನು ಹೆಸರಾಗಿ ಹೊರಗಡೆ ಮಕ್ಕಳನ್ನ ಒಂದು ಇದ್ದಿದ್ದೆ. ಏಯ್ ಕಂದ ತನು ಇದ್ದಳೆ ಬ್ರಷ್ ಮಾಡಬೇಕು ನೀನು ಬ್ರಷ್ ಮಾಡಬೇಕು ಹೇಳ್ರಿ ಹೇಳ್ರಿ ಬೇಗ ಹೇಳ್ರಿ ತನು ಟೈಮ್ ಆಗೈತಿ ಅತ್ತ ಬಾ ಎದ್ದು ಬಾ. ಗುಡ್ ಮಾರ್ನಿಂಗ್. ಈಗ ಸ್ನೇಹಿತರೆ ಇದು ಬಡ್ಡಿಗೆ ಎಣ್ಣೆ ತೊಗೊಂಡಿನಿ. ಇದು ತಣ್ಣಗಾಗಿದ್ದಾರೆ ಕೈಲಿ ಹಿಡಿಯೋದು ಇದನ್ನು ಮತ್ತೆ ನಾನು ವಿಡಿಯೋ ಮಾಡುವಾಗ ಇದಕ್ಕೆ ಉದ್ದಿನ ಬೇಳೆ ಹಾಕಬೇಕಿತ್ತು, ಕಡಲೆಬೇಳೆ ಬೇಳೆ ಹಾಕಿತ್ತು. ಈಗ ನೋಡ್ರಿ ಹಂಚಿ ತೊಳ್ಕೊಂಬಂದು ಎಣ್ಣೆ ಹಾಕಿರ್ತೀನಿ ಕಾಲೈತಿ. ಬಿಡಲ್ಲ ಏನ 5-10 ನಿಮಿಷ ಆಗುತ್ತೆ ಜರ ಕಷ್ಟ. ಇಟ್ಕೊಳ್ಳೋಣ ಮತ್ತು ಭಾಳ ರೋಸ್ಟ್ ಆಗ್ತವೆ. ಕರೆ ಉದ್ದಿನಬೇಳೆ ಹೆವಿ ಹಾಕೀನಿ. ಯಾಕ್ರಿ ಮುಳುವಾಗಿ ಅಂದ್ರೆ ಪಳ್ಳಗೆ ಅಂದ್ರೆ ಪಡ್ಡೆ ಗೊತ್ತಾಗತ್ತಂಗೆ ತೆಗಿವಾಗ ಮಾಡೈತೆ. ತಡಿ ಇದನ್ನು ಬೈಲ್ ತೆಗೆದುಕೊಡ್ತೀನಿ. ಬೈಲನ್ನು ಕೊಡ್ಬೇಕಂತ ಪಡ್ಡ ನೋಡ್ರಿ 2 ಕಡೆ ಬೆಂದಿರ್ತೈತಿ ತೆಗಿತೀನಿ. ಸೂಪರ್ ಗ್ಯಾಸ್ ವೈಟ್ ಲೈನ್ ಮೇಲೆ ಬರಲ್ಲ, ಎಲ್ಲೋ ಲೈನ್ ಮೇಲೆ ಬರ್ತಾವಾಗ. ನೋಡ್ರಿ ಹಿಂಗೈತೆ ಪರ್ಫೆಕ್ಟ್ ಆಗಬೇಕು ಪಡ್ಡು. ಯಾಕಂದ್ರೆ ತೋಬ ಒಂದಂದಲ್ಲ ಎಷ್ಟು ಕೊಟ್ಟಿನ ತೋಬ ತೊಗೊಂಡೋಗಲ್ಲ ಹೋಗ್ತೀನಿ. ಇರ್ಬೋದೇನೋ ಅಲ್ಲಿ ಬಾಜು ಒಂದ್ ತಡೆ ಯಾಡ, ಆಮೇಲೆ ಇಚ್ಚಿ ತಡೆ ಒಂದ್ ಯಾಡ, ಮುಂದ ಯಾಡ ಸ್ಟಾರ್ಟ್ ನೀನು ತಿಳಿಯಂಗೆ ಟೇಸ್ಟ್ ನೋಡಿ. ಸಕ್ಕತ್ತಾಗಿಲ್ಲ ಇಲ್ಲಿ ನೋಡ್ರಿ. ಆಯ್ತಾ ನಿಮ್ದೆಲ್ಲ ರೆಡಿ? ಆತು. ಗಂಧ ಹಚ್ಕೊಂಡ್ರಿ ಇಬ್ರು? ಇಲ್ಲ ಹಚ್ಕೋ. ಮತ್ತೆ ಹಚ್ಕೊಪಟ್ಟೆ ಟೈಮ್ ಆಗಿಲ್ಲ. ಹೋಗು ಬಿಟ್ಟೋಗಂದು. ಈಗ ನೋಡ್ರಿ ಏನು ಮೆಸೇಜ 9:05 ಆಯ್ತು ರೀ. ಎಲ್ಲ ಆಯ್ತು ಕೆಲಸ. ಅವರು ಇಬ್ಬರನ್ನು ರೆಡಿ ಆಗ್ಯಾರ. ನಾನೇನು ತಲೆ ಬಾಚ್ಕೊಂಡೆ ರೆಡಿ ಆಗಿದ್ದಾಯ್ತು. ಈಗ ಹೊರಡ್ಬೇಕು ರೀ. ದೀಪ ಹಚ್ಚಕತ್ತಲ್ಲ ಕಂದ. ಕಂದ ನನ್ನ ಸ್ಕಾರ್ಫ್ ಅಲ್ಲಿ ಸ್ಕಾರ್ಫ್ ಎಲ್ಲೋ ಆರ್ ಪಿಂಕ್ ಯಾವ್ದಾರ
ನಮ್ಮ ಮನೆಗೆ ಈಗ ಹೊರಗೆ ಎಷ್ಟು ಬಿಸಿಲು ಇದೆ ಮಾತ್ರ ಹಿಂಗೆ ಕಲಾಕೊಂಡೇ ಇರಬೇಕು. ಇಲ್ಲಾಂದ್ರೆ ಏನು ಕಾಣಿಸಲ್ಲ. ಹಾಂ ಕಂಟಿನ್ಯೂ ಮಾಡಾಕತ್ತೀನಿ. ನಾನು ಇವಾಗ ಹೊರಗಡೆ ಹೊಂಟೇವಿ. ಬಂದು ಯಾಕೋ ನಂದು ಸಂಜೆ ಎಲ್ಲ ಕೆಲಸ ಆಯ್ತು, ಹೊರಗಡೆ ಹೊಂಟೀವಿ. ಹಂಗೆ ಅವ್ರಿಗೆ ಹಸಿವಾಗೈತೆ ಅನ್ನಕತ್ತಾರ. ಹಂಗೆ ಸ್ನ್ಯಾಕ್ಸ್ ತಿಳ್ಕೊಂಡು ಆಮೇಲೆ ನಿನ್ನೆ ಹೇಳಿದ್ನೆಲ್ಲ ನಾವು ಶಾಪ್ ಹಾಕತ್ತೀವಿ ಅಂತೇಳಿ ಅಲ್ಲಿ ಪ್ಲೇಸ್ ನೋಡೋದೈತಿ. ಅದಕ್ಕೆ ಹೊಂಟೀವಿ. ಬರೀ ಏನೇನು ಮಾಡ್ತೀವಿ, ಎಲ್ಲಿ ಯಾವ ಪ್ಲೇಸ್ ನೋಡೀವಿ ಅದೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈಗ ಹೊಂಟೀವಿ ಬರ್ರಿ. ಇನ್ನೊಂದು ಏನಪ್ಪ ಅಂದರೆ ಯಜಮಾನ್ರು ಒಂದು ಸರಿ ಹೋಗಿ ನೋಡ್ಕೊಂಡು ಬಂದಾರ. ಅದಕ್ಕೆ ಈಗ ನನಗೆ ತೋರ್ಸಕೊಟ್ರು, ನೋಡಿ ಹಿಂಗೈತೆ ಅಂತೇಳಿ. ಹಾಗಾಗಿ ನೋಡ್ಕೊಂಡು ಬರಕ್ಕೆ ಹೊಂಟೀವಿ. ಅವರು ನಿನ್ನೆ ಹೋಗೋಣ ಅಂದಿದ್ರು, ನಿನ್ನೆ ಟೈಮ್ ಸಿಕ್ಕಿದ್ದಿಲ್ಲ. ಎಲ್ಲ ಎದೆ ಮೇಲೆ ಆಗ್ಬಿಟ್ಟೈತ್ರಿ. ಏನು ಕೆಲಸ ಏನು ಟೈಮ್ ಸಾಲಾಗತ್ತಿಲ್ಲ, ಹಂಗಾಗ್ಬಿಟ್ಟೈತಿ. ಅದಕ್ಕೆ ಇವತ್ತು ಸಂಜೆ ಅವ್ರಿಗೂ ಭಾಳ ದಿನ ಆಯ್ತು ರೆಸ್ಟ್ ಮಾಡಿಲ್ಲ. ಅವರು ಇವತ್ತು ರೆಸ್ಟ್ ಆಗುತ್ತೆ, ಸ್ವಲ್ಪ ಈ ಕೆಲಸನ ಅದಾವಲ್ರಿ, ಹಾಗಾಗಿ ಬಂದು ಮಾಡ್ಯಾರ ಅವರು. ಮಾಡಿ ಹೆಂಗೈತಿ ಗೊತ್ತಿ, ವಾತಾವರಣ ಭಾರಿ ಚಂದ ಐತಿ. ನೋಡಿ ವಾತಾವರಣ ಭಾರಿ ಚಂದ ಐತಿ. ಮಾಡಾಗ ಅಲ್ಲಿ ಮಳೆ ನಮ್ಮ ಸರ್ಕಲ್ ಏನ್ರಿ ಅದು ದಾಟೆ, ನಮ್ಮ ಅಂಗಡಿ ಸರ್ಕಲ್ ದಾಟಿ ಮಳೆ ಐತ್ರಿ. ಅಲ್ಲಿ ಮಳೆ ಆಗತ್ತೈತಿ, ಇಲ್ಲಿ ಮಳೆ ಇಲ್ಲ. ಇಲ್ಲ ಇಲ್ಲೊಂದು ಉದುರುತ್ತೈತೆ ಅಷ್ಟೆ. ಹೌದೇನಪ್ಪ? ಬಂತ್ರ ಅದು ಸಣ್ಣಗನಿ ಬರಾಗತ್ತಿತ್ತು. ಈಗ ನೋಡ್ರಿ ಅಂತಿ ಇಂತ ಮಳೆ ಬಂತು. ಮಳೆ ಜಾಸ್ತಿ ಮಳೆ ಹೆಂಗೆ ಬಿದ್ದೈತೆ ನೋಡೋದು, ಏನು ಬಿದ್ದೈತೆ. ಈ ಕಡೆ ಅರಿವು ಸಹಿತ ತೊಳೆಯಂಗಿಲ್ಲ. ಈ ವರ್ಷ ರೈತರುಗಳು ಭಾಳ ಭಯಂಕರ. ಯಾಕಂದ್ರೆ ದುಬಾರಿ ಬೀಜ ತೊಗೊಂಡು ಬಿತ್ತಿರ್ತಾರೆ, ಹೆಸರೆಲ್ಲ ಬಿತ್ತಾರೆ. ಇವ್ರ ಫೋನ್ ಮಾಡಿದ್ರು ಮೊನ್ನೆ, ಎಲ್ಲ ಒಳಗಾಗತ್ತವ ಮಳೆ ಸಂಬಂಧ. ಇದು ಆಗೋದಾಗತ್ತಿ ಒಂದು ಚೂರು ನೆಲ ತೊಯ್ದು, ನೆಲ ತೊಯ್ಯಂಗಾರ ಆಗಂಗಿಲ್ಲ. ಸ್ವಲ್ಪ ಅವು ಬೇರು ಕಾಣೆಗಳಿಗಾರ ನೀರು ಹೆಂಗೆ ಅಂತಂದ್ರೆ ಸ್ವಲ್ಪ ಏನೋ ಅದನ್ನ ಜಗ್ಗಿ ಏನಾರು ಸ್ವಲ್ಪ ಅವ್ರಿಗೆ ಬೆಳೆ ಬರ್ತೈತಿ. ಇದೆಲ್ಲ ಸ್ವಲ್ಪ ತೂತು ಅಂತ ಮಕ್ಕಳಿಗೆ ಹೋಗೋದಂಗೆ ಮಾಡಿದ್ರೆ ಏನು ಆಗಂಗಿಲ್ಲ. ಈ ವರ್ಷ ಬರಗಾಲ ಬಿದ್ದುಬಿಡ್ತೀರಿ. ಜುಲೈ ಮಳೆಯಾಗ ಬಂತೀನಿ ತಿರುಗಿ ಒಂದು ಮಳೆ ಆಗಲಿಲ್ಲ ಈ ಜುಲೈ ತಿಂಗಳಾಗ. ನಮ್ಮ ಬಾಲ್ಕೋಟೆ ನೀರೇ ಇರ್ತೈತಿ ಗೊತ್ತು. ಆ ಕಡೆ ಮಹಾರಾಷ್ಟ್ರ ಭಾಳ ಮಳೆ ಇರ್ತೈತಿ ಹೇಳಿ ಈಗ ನಮ್ಮ ಬಾಲ್ಕೋಟಿಗೆ ಹೊಳೆ ನೀರು ಬಂದೈತಿ. ಎಷ್ಟೋ ಟೈಮ್ಸ್ ನೀರು ಬಿಟ್ರೆ ಮೊನ್ನೆ. ಇಲ್ಲಾಂದ್ರೆ ನಮ್ಮ ಹೊಳೆ ನೀರು ಬಾಲ್ಕೋಟೆ ಭಾಳ ಕಷ್ಟ ಐತಿ. ಅಲ್ಲಿ ನೀರು ಆ ಕಡೆ ಆಗೈತಲ್ಲ, ಅದನ್ನು ನೀರು ಈಗ ಮಾತ್ರ ಎಲ್ಲಿ ನೀರು ಬಿಟ್ಟಾರೆ ಕಾಲ ನೀರು ಆಗಬೇಕು. ಒಂದು 10 ನಿಮಿಷ ಎಲ್ಲ ಅವನ ಅದು ಇದು ನಡೆಸ್ಯಾರ ಎಲ್ಲ ಕಡೆ. ಆಲ್ಮೋಸ್ಟ್ ಹಳ್ಳಿ ಒಳಗೆ ಗುರ್ಜಿ ಆಡೋದು ಎಲ್ಲ ಮಾಡಾಕತ್ತಾರ. ಪೌರಾಣಿಕ ಏನಂತ ನಮ್ಮ ಸನಾತನ ಧರ್ಮ ಎಲ್ಲ ಪದ್ಧತಿ ಮಾಡಾಕತ್ತಾರ. ದೇವ್ರನ್ನ ಕಣ್ಣ ತೆಗಿವಲ್ಲ. ಆದ್ರೂ ಇದು ಮುಂಗಾರಿ ಆದ್ರ ಮಳಿ ಅಲ್ಲ ರೀ, ಹಿಂಗಾರಿ ಅಷ್ಟು ಕಡಿಮೆ ಮಳಿ ಅಲ್ಲ. ಒಂದೊಂದ್ಸಲ ಆದ್ರೆ ಆಗ್ಬೇಕ. ಒಂದು ಸ್ವಲ್ಪ ಇನ್ನೂ ಎದಕ್ಕೆ ಬರೋದು ನೋಡಿ, ಇಲ್ಲಿ ಜಸ್ಟ್ ಒಂದು ನೆಲನ ತೋದಿಲ್ಲ. ಇಲ್ಲಿ ನೋಡ್ರಿ, ಅಲ್ಲಿಗಿಂತ ಒಂಚೂರು ಬೇಸಿ ಅಲ್ಲಿ ಉಗುಳೈತಿ, ಇಲ್ಲೊಂದು ಎಲ್ಲ ರೋಡ್ ಇದೆ. ಹೆಸರಿಗೆ ನಾವು ಅವಾಗ ಒಂದು 15 ದಿವಸಕ್ಕೆ ಒಂದು ಸ್ವಲ್ಪ ರಾತ್ರಿ ಬರ್ತೈತೆ. ಆದರೆ ನಾವು ಅಂತೀವಿ ದೇವ್ರ ಇಚ್ಛೆ ಏನು ಮಾಡೋಕೆ ಪಾಪ ಹೆಚ್ಚಾಗಿತ್ತಲ್ಲ, ನಾವು ಮಾಡಿದ ಪಾಪ ದೇವ್ರು ಮಾಡಿದ ಪಾಪ ಮನೆ ಹೊರಗಡೆ ಸರ್ಚಿಂಗ್ ಮಾಡಕ್ಕೆ ಹೊಂತೀವಿ. ಯಾವ ಸರ್ಕಲ್ ಹೆಂಗೈತಿ, ಎಲ್ಲ ಖಾಲಿ ಇದಾವೆ ಏನೋ ಕಾಂಪ್ಲೆಕ್ಸ್ ಅಂಥೇಳಿ. ನನಗೂ ಒಂದು 15 ದಿವಸ ಆಗಿತ್ತು ರೀ, ಸುದ್ದಿ ಮಾಡಿರಲಿಲ್ಲ. ಇವತ್ತು ಅಂಗಡಿ ಸುದ್ದಿ ಮಾಡಿ ಬರ್ತೀವಿ ರೀ. ಮನ್ಯಾಗ ಎತ್ಕೊಂಡು ಏನಾರು ವಿಡಿಯೋ ಮಾಡ್ಬೇಕಂತಂದ್ರೆ ನಮ್ಮ 2 ಹುಲಿಗಳಿದಾವಲ್ರಿ, ಅವು ಗರ್ಜನೆ ಮಾಡ್ತಾವ್ರಿ. ಹಾಗಾಗಿ ನಾರ್ಮಲ್ ಆಗಿ ವಾತಾವರಣ ಚೆನ್ನಾಗಿರುತ್ತೆ. ಮಾತಾಡ್ಕೊಂತ ಹೊಂಟೀವಿ ರೀ. ಡಿಸ್ಟರ್ಬ್ ಇಲ್ಲ ರೋಡಲ್ಲಿ, ಸೌಂಡ್ ಕಡಿಮೆ ಈಗ ಬರ್ತಾ ಕೆಳಗಡೆ ಆಗಿದ್ದಿತ್ತ ಇದೇ ಕಡೆ ಮಳೆ ಅಲ್ಲ. ಸ್ವಲ್ಪ ನೀರು ಇದಾಗೈತಿರ್ಲಿ ಗುಡದಾಗ. ಇಲ್ಲಿ ಸ್ವಲ್ಪ ನೀರು ನಿಲ್ಲಂಗೆ ಬರ್ತಾವಲ್ಲ. ಇಲ್ಲಿ ನೋಡಿ, ರೋಣೆಗೆಲ್ಲ ನೀರು ನಿಂತೈತ್ರಿ. ಅದು ಅಣ್ಣನ ಹೊಲಕಾರ ತಮ್ಮ ಹೊಲಕ್ಕೆ ಇರಂಗಿಲ್ಲ, ತಮ್ಮ ಹೊಲಕಾರ ಅಣ್ಣ ಹೊಲಕ್ಕೆ ಇರಂಗಿಲ್ಲ. ಹಂಗೈತಿ ಮಳೆ ಚಿತ್ರ ಐತಿ.
ಮತ್ತು ಹಾವೇರಿ ಕಡೆ ಮೋಡ ಬಿತ್ತನೆ ಮಾಡ್ಯಾರ ಅಂತ ಯಾರ ಕಡೆ ಮಳೆ ಆಗಿದ್ರೆ ಹೇಳ್ರಿ ಮನೆ ಸುತ್ತ ಬಿತ್ತಾಕತ್ತಾರ ಅಂತ ಮೋಡ ಹಾವೇರಿಯಾಗ ಹಾವೇರಿ ಒಳಗೆ ಮೋಡ ಬಿತ್ತನೆ ನಡೆದೈತಿ ಮೋಡ ಬಿತ್ತನೆ ಆಗಿದ್ದಾರ ಆಗೈತಾನ ಹೇಳ್ರಿ ಸ್ವಲ್ಪ ಕಮೆಂಟ್ ಮಾಡಿ ಹಾವೇರಿ ಅದು ಡಿಸ್ಟಿಕ್ಕೆ. ಅಲ್ಲಿ ನಿಮ್ಮಪ್ಪ ಕೆಲಸ ಮಾಡಿ ಬಂದಾನ ತಂದು ನಿಮ್ಮ ಪಪ್ಪ ಅಲ್ಲಿ ದುಡ್ಡು ಬಂದಾನೆ ಯಪ್ಪ. ಇಲ್ಲ ನೀರು ಸ್ವಲ್ಪ ಮನೆ ಹತ್ರ ಮೇಲೆ ಗುಡ್ದ ನಿಂತು ನೋಡಿದ್ರೆ ಮಳೆ ಆಗಲ್ಲ ಮಳೆ ಮಚ್ಚೊಕ್ಕದು ಮಾಡಲ್ಲ ಮಜಾ ಆಯ್ತು ಮಜಾ. ಹೇಗಿರಿಗೆ ಇಲ್ಲಿ ಏನ್ರಿ ಹಾಂ ಕಾಳಿದಾಸ ಬಂದೀವ್ರಿ ನೋಡ್ಕೊಂತ ಹೊಂಟೀವಿ ಪ್ಲೇಸ್ಗಳನ್ನು. ನೋಡೋದು ಅಷ್ಟೇ ಅಲ್ಲ, ಫಸ್ಟ್ ನೋಡ್ಕೊಂಡು ಆಮೇಲೆ ವಿಚಾರಿಸ್ಬೇಕಲ್ರಿ. ಹಾಂ ಸೀರೆ ಅಂಗಡಿಗೆ ಕಾಂಪ್ಲೆಕ್ಸ್ನ ಹುಡ್ಕುವಂತ ಹೊಂಟೀವಿ. ಮಮ್ಮಿ ಮತ್ತೆ ನಮ್ಮ ಮನೆಗೆ ದೂರ ಆಗುತ್ತಾ ಹಬ್ಬ? ಹೆಂಗೈತೆ ನೋಡ್ರಿ ಸಕ್ಕ ಮಳೆ ಹೊಡೆದು ಚಲೋ ಆಗಿದೆ ನೋಡಲ್ಲ ಜಾರಿ ಮಳೆ. ಹಾಂ ಮಸ್ತ್ ಆಯ್ತು ಮಳೆ. ಎಲ್ಲಿ ವಿಶಿಷ್ಟರ ಆಗ್ಬೇಕು. ಹೌದಾ? ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದೀವಿ. ತಟ್ಟೆ ಇಡ್ಲಿ ತೊಗೊಂಡಾರ. ನಾವು ಇಲ್ಲಿ ಬರುವಾಗ ಶುರು ಮಾಡಿದಾಗಿಂದ ತಟ್ಟೆ ಇಡ್ಲಿ ತಿಂತಾವಿರೋವು. ಪ್ಲೇಟ್ ತುಂಬಿತ್ತು, ಸಿಂಗಲ್ ತಟ್ಟೆ ಇಡ್ಲಿ ಪ್ಲೇಟ್ ತುಂಬಿತ್ತು. ಈಗ ತಟ್ಟೆ ಇಡ್ಲಿ ಸೈಜಿನ ಸಣ್ಣ ಪ್ಲೇಟ್ ಅಂದ್ರೂ ಇದಾಗ್ಯದ. ಅವು ಇನ್ನೂ ಚಾಮರಾಜ ದೊಡ್ಡ ಕಟ್ಟಾಗತ್ತವ, छोट छोट ಆಗ್ಯಾವ ತಟ್ಟೆ ಇಡ್ಲಿ ಅಂತವು. ಅಲ್ಲ ಅನ್ಸೋದೇ ಇಲ್ಲ ಅವು. ನಾವು ಮಾಮೂಲಿ ಇಡ್ಲಿ ಮಾಡ್ತಾರೆ ಅದಕ್ಕೆ ಒಂಚೂರು ಬೆಟ್ರು, ಒಂಚೂರು ದೊಡ್ಡದು ಅಷ್ಟೇ. ನಮ್ಮ ತಗೋ ಹಂಗ ಇಲ್ಲ, ಒಂದು ಹಂಗಾಯ ಇಲ್ಲ ಅವು. ಕಡೆ ಸ್ನ್ಯಾಕ್ಸ್ ಅಂತ ಬಂದ್ರಿ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಹೋಗೋದಿತ್ತು ನಾವು ಸ್ನ್ಯಾಕ್ಸ್ ತಿನ್ನಕ್ಕೆ. ಸ್ನ್ಯಾಕ್ಸ್ ಇವರು ಮಧ್ಯಾಹ್ನ ಊಟ ಮಾಡಿ ತಿಂತಾರಲ್ರಿ, ಅದು ಸರಿ ಆಗಂಗಿಲ್ಲ ಅಂತ ಇವ್ರು ಸಲ ಬಂದೆ. ತಟ್ಟೆ ಇಡ್ಲಿ ಹೊಟ್ಟು ಬಿಡ್ತಾರೆ. ಒಲ್ಲಪ್ಪ ನಾ ಏನೂ ಒಲ್ಲ. ಎಲ್ಲೂ ಅಲ್ಲ. ನನ್ನ ಗಂಡನ ರೊಕ್ಕ ಉಳಿಸ್ತೀನಿ. ನನ್ನ ಗಂಡನ ರೊಕ್ಕ ಉಳಿಸ್ತೀನಿ. ಬೆಣ್ಣೆ ದೋಸೆ ಬಂತು, ಬೆಣ್ಣೆ ಮಸಾಲ. ಸರಿ ತಿನ್ರಿ ಸರ, ಬೆಣ್ಣೆ ಮಸಾಲ ತಿನ್ನು, ಸುಡುತ್ತೆ ಹುಷಾರು. ಸುಮ್ತೇನಲ್ಲೇ ಓಪಚ್ ಸ್ನ್ಯಾಕ್ಸ್ ಐಟಮ್ ಒಳ್ಳೇದ. ಪಾವ್ ಬಜ್ಜಿ 60 ಅಂತ, ಬಟರ್ ಪಾವ್ ಬಜ್ಜಿ 80, ಚೆಸ್ ಪಾವ್ ಬಜ್ಜಿ 80, ಚೆಸ್ ಅಲ್ಲ ಚೀಸ್. ಚೀಸ್ ಪಾವ್ ಬಜ್ಜಿ 80, ಪನ್ನೀರ್ ಪಾವ್ ಬಜ್ಜಿ 80, ಫಿಂಗರ್ ಚಿಪ್ಸ್ 100. ಅಪ್ಪ 100 ರೂಪೀಸ್ ಮಾಡ್ತಾರೆ ಓಡೋರು. ಅದಕ್ಕೆ ಮನ್ಯಾಗ ಫ್ರೂಟ್ಸ್ ಆಕ್ಷನ್ ನೋಡ್ರಿ, ಅದು ಆಕ್ಷನ್. ಹೊರತಿನ ಬರ್ಬಾರ ಅಂದ್ರೆ ಪೈಸೆ ಉಳಿತಾವೆ. ಹಾಂ 60 ರೂಪಾಯಿದಾಗ ಬಾಳೆಹಣ್ಣು ಇದ್ದವಪ್ಪ, ಆರೋಗ್ಯನೂ ಇದ್ದವು, ಟೇಸ್ಟಿ ಇದ್ದವು. ಇಲ್ಲಿ ಬಂದು ಅನ್ಯಲ್ದಿ ಫುಡ್ ತಿಂದು ಜಾಸ್ತಿ ರೊಕ್ಕ ಇಟ್ಟೋಗ್ತೀವಿ ನೋಡ್ರಿ. ಅಲ್ಲಿ ಮಕ್ಕಳ ಹತ್ರ ಇಲ್ಲಿ ಹೆಂಡತಿ ಬಾಯಿ ರುಚಿನ ತಿರುಗ್ಲಕ್ಕೆ ಬಂದೀವಿ ನಾವು. ಇಲ್ಲೇ ಬರ್ತಿದ್ವಿ ರೀ. ಒಳ್ಳೆಯಲ್ಲಿ ಇವ್ನಿಗೆ ತಿನ್ನಕ್ಕೆ ಬರಲ್ಲ ರೀ, ಏನಕ್ಕೆ ಖಾರ ಪರ. ಈಗ ಬಾಯಿ ಭಾಳ ನೋವೈತಿ. ಅವ್ನ ಕಷ್ಟ ನೋಡ್ಕೊಂಡು ನಾವು ಹೆಂಗೆ ತಿನ್ನೋಕ್ಕಾಗತ್ತೆ ಅಂತೇಳಿ ಫಸ್ಟ್ ಅವ್ರಿಗೆ ಅಷ್ಟು ಭಾಳ ಆಗಿತ್ತು. ಅವ್ರಿಗೆ ತಿನ್ಸ್ಕೊಂಡು ನಾವಿತ್ತ ಬನ್ನಿ. ಮಳೆ ಯಾಕೆ ಬಂದು ಗೊತ್ತಾನೆ, ನಾನು ಸುದ್ದಿ ಮಾಡಿದ್ವಿ. ಹಾಂ ಅದು ಅಲ್ಲಿಗೆ ಕೊಟ್ಬಿಟ್ಟಿರ್ತೀವಿ. ಎಂಥ ಬಿಸಿಲಿರಲ್ಲಿ ಮಾಡಾಗುವಂಥ ಕ್ಲೈಮೇಟ್ ಚಲೋ ಇರ್ತೈತಿ. ಕಂಟಿನ್ಯೂ ಒಂದು ದಿವ್ಸ ಮಳೆ ಇದೆ. ಇವತ್ತು ಮಳೆ ಆಯ್ತು. ಯಾವಾಗಲೂ ಹಂಗೆ ಐತೆ ಅದು. ಏನೇನು ರೀ ದೇವ್ರು ಹಂಗೆ ಯಾಕೆ ಮಾಡ್ತಾನೆ ಏನು. 15 ಹಿಂಗಿಟ್ಲ ಒಂದಿನ ಶೂಟಿ ಮಾಡ್ದೆ ಅಂತ ತೆಗ್ದಾರ, ಒಂದಿನ ಮಳೆ ಆಗಿಲ್ಲ. ಅದು ಇವತ್ತು ಹಾಫ್ ಡೇ ಮಾಡ್ಯಾರ, ಮಳೆ ಆಗೈತೆ ಅಲ್ಲಿ. ಏನಿರ್ಬೋದು, ನಸೀಬ್ ಹಂಗೈತೇನ. ಭಾಳ ಸಾಕಾರ ಆಗ್ಬಿಟ್ರಿ ಆಯ್ತಾ ದುಡ್ಕೊಂಡು. ಶಿವಪುರಿ ಹೇಳಿದ್ರು ಇಷ್ಟು ಸೇರಿ ಎಷ್ಟು ಹೇಳಿದ್ರು? ಒಂದು ನಮಗೆ ಕೊಡ್ತೀವಿ. ಕೊಡ್ತೀನಿ. ಒಂದು ಶಿವಪುರಿ ಒಳಗೆ 1/4 ಮಾಡ್ತೀವಿ ನಾವು. ಒಂದು ಪ್ಲೇಟ್ ಸೇಫ್ರಿ ಹೇಳಿವ್ರಿ.
ಶಿವಪುರಿ ರೀ ಫೋಟೋ ಶೂಟ್ ಮಾಡಾಕತ್ತೀವಿ. ಹೆಂಗೆ ಇರುತ್ತೇನ್ರಿ ಸೇಪುರಿ? ಹಿಂಗೆ ಇರ್ತದೆ ನೋಡಿ, ಬಾಯಲ್ಲಿ ತಿನ್ಬೇಕಾವೆ ಅದು. ಹೌದೇನ್ರಿ? ಕಿವಿಲಿ ತಿಂದಿರಿ ನೀವು. ಬಿಡು ಮತ್ತು ನಾನು ಹೆಂಡ್ತಿದ್ದೆ ನೆದರಾಕೈತೆ ಪಾಪ ಹುಡುಗಿ. ಹಾಂ ಸೇವ್ ಮೇಯರಪ್ಪ ನೀವು, ಕೋಳಿ ಮೇಯ್ದಂಗೆ. ಭಾಳ ದಿನ ಆಯ್ತು ಈ ಕಡೆ ಬಂದಿದ್ದಿಲ್ಲ, ವಿದ್ಯಾಗಿರಿ ಕಡೆ ಸ್ಕೂಲ್ ಸ್ಟಾರ್ಟ್ ಆದಿಂದ ಬಂದಿಲ್ಲ, ಭಾಳ ದಿನ ಹಾಕೇನಾಯ್ತು. ಅದ್ರಿಗೆ ಮುಂಚೆ ಬಂದಿದ್ದಾನ. ಹಾಲಿಡೇಗಿಂತ ಮೊದಲು ಬಂದಿದ್ವಿ, ಹಾಲಿಡೇ ಮಾರ್ಚ್ ಏಪ್ರಿಲ್ ಬಂದಿರ್ಬೇಕು, ಅದಾದ್ಮೇಲೆ ಬಂದಿಲ್ಲ, ಅದಕ್ಕಿಂತ ಮುಂಚೆ. ತಿನ್ನುವ ನೀನು ಸ್ನ್ಯಾಕ್ಸ್ ತಿನ್ನ ಬಂದೆ. ಚಲೋ ಅನ್ಸಕ್ರಿ ನಂದು, ಚಲೋ ಅನ್ಸೈತೆ ನಿಂಗೆ? ಈಗ ನಾನು ತಗೋ ಹಂಗಂದ್ರೆ. ಅಲ್ಲಿ ಬರ್ರಿ ಅಂತಂದ್ರೆ ಅವರು ನೋಡ್ಕೊಂಬರ್ರಿ ಅಂತಂದ್ರೆ ಮಾರ್ಕೆಟ್ ಮೊದಲೆಲ್ಲ ಏನಿದೆ ನೋಡಿ ಇದೆಲ್ಲ ಮೊದಲು ಏನು ಸಿಗ್ತಿರ್ಕಿ 25,000 ಒಳಗಡೆ ಚಲೋ ಐತೆ ಮಾರ್ಕೆಟ್. ಅಲ್ಲಿ ವಿದ್ಯಾಗಿರಿ ಮುಗಿಸ್ಕೊಂಡು ನವನಗರ ಸುತ್ತಮುತ್ತ ಹೋಗಿ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲೆಲ್ಲ ಹೋಗಿ ಈಗ ಇಲ್ಲಿ ಯಾವ್ದ್ರಿದೆ 28 ಸೆಕ್ಟರ್ 27 ಇದ್ದಿದ್ದು 27 ಮಿಕ್ಸ್ ರೀ ಇದು. ಇಲ್ಲಿ ಬನ್ನಿ ಇಲ್ಲ ಐತಲ್ಲ ಕೇಳೋಣ, ನಂಬರ್ ತೊಗೋಬೇಕು, ಹೊಡ್ಕೊಂಡ್ರೆ ಫೋಟೋ. ವ್ಯಾಪಾರ ನೋಡ್ಬಿಟ್ಟಲ್ರಿ ಜನಸಂದಣಿ ಐತಾವಿಲ್ಲ ಅಂತೆ. ಇಲ್ಲ ಇನ್ನೊಂದೈತೆ ಅಂಗಡಿ ಬಾಡಿಗೆ ಇದೆ, ಜ್ಯುವೆಲರಿ ಅಂಗಡಿ ಮಂಜುನಾಥ್. ಹಾಂ ಸರ್ಕಲ್ ಸರ್ಕಲ್ ಹಾಂ ನಿಲ್ಲಿಸಿ. ಸ್ನೇಹಿತರೆ, ಈಗ ನಾವು ಒಂದಷ್ಟು ಪ್ಲೇಸ್ ನೋಡಿಕೊಂಡು ಮತ್ತೆ ಇಲ್ಲಿ ಇನ್ನೊಂದು ಕಡೆ ಬಂದೀವಿ. ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಬಾಜು ಕ್ಲೋಸ್ ಆಗಿದೆ ಅಲ್ಲ, ಅದು ಆ ಶಾಪು ರೆಂಟಿಗಿದೆ ಅಂಥೇಳಿ ಅಲ್ಲಿ ಬೋರ್ಡ್ ಹಾಕಿದ್ರು. ಹಂಗಾಗಿ ಬಾಜು ವಿಚಾರಿಸೋಣ ಅಂತೇಳಿ ಅಲ್ಲೋಗಿ ವಿಚಾರಿಸಿದ್ವಿ ರೀ. ಅವರು ಅದೇ ಹೇಳಿದ್ರು, ಬರ್ತಾರೆ ತಡ್ರಿ, ಅಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೋರಿ ಅಂತ ಅಂದರು. ನಾವು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ವಿ, ಬಂದರು. ಅವರು ಕೂಡ ಓನರ್ ಬಂದು ಶಾಪ್ ಓಪನ್ ಮಾಡಿದ್ರು. ನೋಡಿದ್ವಿ ಶಾಪ್ನ, ನೋಡ್ತಿರ್ಬೋದು ಈ ರೀತಿಯಾಗಿ ಐತಿ. ಆದರೆ ಅದು ಒಂದು ಕಲ್ತ್ರಿ ಟೋಟಲಿ. ಮೊದಲೆಲ್ಲ ಕಿರಾಣಿ ಅಂಗಡಿ, ಅದಕ್ಕೂ ಮುಂಚೆ ಏನೋ ಯಾವುದೋ ಹಾರ್ಡ್ವೇರ್ ಅಂಗಡಿ ಈ ಥರ ಏನೋ ಇತ್ತಂತ. ಹಾಗಾಗಿ ಸದ್ಯಕ್ಕೆ ಖಾಲಿ ಐತಿ ಅಂಥೇಳಿ ಹೇಳಿದರು. ಹಾಗಾಗಿ ನಾವು ಓಪನ್ ಮಾಡಿ ನೋಡ್ತೀವಿ ಅಂತ ಹೇಳಿಂದ ಓಪನ್ ಮಾಡಿಸಿದ್ರು. ಈ ಥರ ಐತೆ ನೋಡ್ರಿ. ಇದು ನಾವು ನೋಡಿರೋಂಥ ಶಾಪು. ಸದ್ಯಕ್ಕೆ ಇನ್ನೂ ಒಂದು 2-3 ಕಡೆನೂ ಒಂದೊಂದು ನೋಡಿದ್ದೀವಿ. ಆದರೆ ಯಾವುದು ಫೈನಲ್ ಅಂತ ಇನ್ನೂ ಫೈನಲ್ ಮಾಡಿಲ್ಲ ನಾವು. ಯಾಕಂದ್ರೆ ಒಂದೇನೋ ಮಾಡಕತ್ತೀವಿ ಅಂದಾಗ ಸಡನ್ನಾಗಿ ಪ್ಲ್ಯಾನ್ ಮಾಡೋಕ್ಕಾಗಲ್ರಿ. ಸ್ವಲ್ಪ ಎಲ್ಲನೂ
ಯೋಚನೆ ಮಾಡಿ ಕರೆಕ್ಟ್ ಡಿಸಿಷನ್ ಮಾಡ್ಬೇಕಾಕೈತಿ. ಅದ್ರಾಗ ಈ ಥರ ಬಿಸ್ನೆಸ್ ಅದು ಮಾಡುವಾಗಂತೂ ಭಾಳ ಯೋಚನೆ ಮಾಡ್ಬೇಕಾಕೈತಿ. ಈಗ ನೋಡಿಕೊಂಡು ಬಂದೀವ್ರಿ ಈ ಶಾಪ್ನ. ಯಜಮಾನ್ರಿಗೆ ಅಂತೂ ಲೈಕ್ ಆಗೈತೆ ರೀ. ನೋಡೋಣ, ಪೆಂಡಿಂಗಲ್ಲಿ ಇಟ್ಟಿವಿ. ಇದ್ರ ಜೊತೆಗೆ ಇನ್ನೂ 2 ಕಡೆ ನೋಡೀವಿ. ಯಾವ್ದು ಫೈನಲ್ ಆಗುತ್ತೋ ನಿಮ್ಗೆ ಆದಷ್ಟು ಬೇಗ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. 7:30ವರೆಗೂ 8 ಗಂಟೆವರೆಗೆ ಆತ್ರಿ ನಾವು ಮನೆಗೆ ಬರೋಕೆ.